ಇತ್ತೀಚಿನ ದಿನಗಳಲ್ಲಿ ಅಥಣಿ ತಾಲೂಕಿನಲ್ಲಿ ಕ್ಯಾನ್ಸರ್ ಮತ್ತು ಬ್ರೈನ್ ಟ್ಯೂಮರ್ ರೋಗಿಗಳ ಸಂಖ್ಯೆ ಹೆಚ್ಚಳವಾಗ್ತಿವೆ. ಆದರೆ ಕಾರಣ ಮಾತ್ರ ಗೊತ್ತಾಗ್ತಾ ಇಲ್ಲ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರು ಚೈನೀಸ್ ಫುಡ್ಗಳನ್ನು ತುಂಬಾನೇ ಹೆಚ್ಚಾಗಿ ತಿನ್ನುತ್ತಿದ್ದಾರೆ. ಅದರಲ್ಲಿ ಸಾಕಷ್ಟು ಕೆಮಿಕಲ್ ಇರುವಂಥ ಪ್ರಿಸರ್ವೇಟಿವ್ ಸಾಸ್ಗಳನ್ನು ಬಳಕೆ ಮಾಡುತ್ತಿದ್ದಾರೆ. ಇದರಿಂದಾನೇ ಕ್ಯಾನ್ಸರ್ ರೋಗಗಳು ಹೆಚ್ಚಳವಾಗುತ್ತಿರಬಹುದೋ ಏನೋ ಎಂಬಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತಿವೆ. ಅದೇ ರೀತಿ ನಮ್ಮ ರೈತರು ಬೆಳೆಯುವಂತಹ ಬೆಳೆಗಳಿಗೆ ಉಪಯೋಗಿಸುವಂತಹ ಗೊಬ್ಬರ ಮತ್ತು ಕ್ರಿಮಿನಾಶಕ ಇವುಗಳಲ್ಲೂ ಕೂಡ ಸಾಕಷ್ಟು ಕೆಮಿಕಲ್ ಇರುವಂತಹ ಕಾರಣದಿಂದಲೂ ಕೂಡ ನಾನಾ ರೀತಿಯ ರೋಗಗಳು ಜನರಲ್ಲಿ ಕಾಣಿಸಿಕೊಳ್ತಿವೆ. ಹೀಗಾಗಿ ರಾಜ್ಯ ಸರ್ಕಾರ ಕೃಷಿ ಇಲಾಖೆಯಿಂದ ಬಂದಂಥ ಉತ್ತಮ ಗುಣಮಟ್ಟದ ರಾಸಾಯನಿಕ ಗೊಬ್ಬರಗಳನ್ನು ರೈತರು ಬಳಕೆ ಮಾಡಬೇಕು. ಅದೇ ರೀತಿ ಚೈನೀಸ್ ಫುಡ್ಸ್ ತಯಾರಿಸುವಂಥ ಮಾಲೀಕರಿಗೆ, ಹೋಟೆಲ್ ರೆಸ್ಟೋರೆಂಟ್ಸ್ ಮಾಲೀಕರಿಗೆ ಮತ್ತು ಬೇಕರಿ ಮಾಲೀಕರಿಗೆ ಸಾಕಷ್ಟು ಕೆಮಿಕಲ್ಗಳನ್ನು ಹಾಕಿ ಆಹಾರವನ್ನು ತಯಾರು ಮಾಡಬಾರದು ಅಂತ ಸೂಚನೆ ನೀಡಿದ್ರೂ ಕೂಡ ಕೆಲವರು ಅದೇ ರೀತಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಂಥವರ ವಿರುದ್ಧವಾಗಿ ಕಾನೂನು ಕ್ರಮವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕು.